ರಜನಿಕಾಂತ್ ಕೂಲಿ ಸಿನಿಮಾ ರಿಲೀಸ್ ಆಗೋಯ್ತು. ಕೊನೆಗೂನು ಆಲ್ಮೋಸ್ಟ್ 90% ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಈ ಸಿನಿಮಾ ಹೋಗಿ LCU ಜೊತೆ ಕನೆಕ್ಟ್ ಆಗೇ ಆಗ್ತದೆ. ಫೇಕ್ಸ್ ನಾನೇ ಅನ್ಕೊಂಡ್ಬಿಟ್ಟಿದೆ. ಲೋಕೇಶ್ ಕನಕರಾಜ್ ಅವರು ಮೊದಲೇ ಹೇಳ್ಬಿಟ್ಟಿದ್ರು ಈ ಸಿನಿಮಾ ಸ್ಟ್ಯಾಂಡ್ ಅಲೋನ್ ಮೂವಿ ಅಂತ. ಲಿಯೋ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಹಿಂಗೆ ಹೇಳಿದ್ರು ಇದು LCU ಕನೆಕ್ಟ್ ಆಗಲ್ಲ ಅಂತ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತು ನೋಡಿದ್ರಲ್ಲ, ಅದೇ ರೀತಿ ಕೂಡ ಇಲ್ಲೂ ಆಗಿರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದಕ್ಕೆ ಕಾಯ್ಕೊಂಡು ಕೂತಿದ್ದೆ. LCU ಗೆ ಕನೆಕ್ಟ್ ಆಗ್ಬಿಡ್ತದೆ, ಎಲ್ಲಿ ರೋಲೆಕ್ಸ್ ಎಂಟ್ರಿ ಕೊಟ್ಬಿಡ್ತಾರೋ ಅಂತ ಫುಲ್ ಕ್ಯೂರಿಯಸ್ ಆಗಿ ಕಾಯ್ಕೊಂಡು ಅದಕ್ಕೋಸ್ಕರನೇ ಕೂತ್ಕೊಂಡಿದ್ದೆ ನಾನು. ಬಟ್ ಏನು ಮಾಡಕ್ ಆಗಲ್ಲ, ಇದು LCU ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಇದು ಲೋಕೇಶ್ ಕನಕರಾಜ್ ಅವ್ರು ಹೇಳ್ದಂಗೆ ಸ್ಟ್ಯಾಂಡ್ ಅಲೋನ್ ಮೂವಿ. ಒಂದು ವಿಷಯ ಅಂತೂ ಕನ್ಫರ್ಮ್ ಆಗೋಯ್ತು, ಲೋಕೇಶ್ ಕನಕರಾಜ್ ಅವರು ಕರ್ನಾಟಕದಲ್ಲಿರುವಂತ ಆಡಿಯನ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಏನಾದ್ರೂ ಸಮಥಿಂಗ್ ದೊಡ್ಡದಾಗಿ ತಗೊಂಡ್ ಕೊಡ್ಬೇಕು ಅಂತ ಉಪೇಂದ್ರ ಹಾಗೇನೆ ರಚಿತಾ ರಾಮ್ ಮೇಲೆ ತುಂಬಾನೇ ನೀಟಾಗಿ ಸ್ಕೆಚ್ ಹಾಕಿ ಕ್ಯಾರೆಕ್ಟರ್ ನ ಡಿಸೈನ್ ಮಾಡಿದ್ದಾರೆ. ಅದ್ರ ತಕ್ಕನಂಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಒಳಗಡೆ ಉಪೇಂದ್ರ ಅವ್ರ ಕಾಸ್ಟ್ಯೂಮ್ ಹಾಗೇನೆ ಅವ್ರ ಎಂಟ್ರಿಗೆ ಇಟ್ಟಿರುವಂತ BGM ಇವೆರಡು ನೋಡ್ತಿದ್ದಂಗೆ ಲವ್ ಆಗ್ಬಿಡ್ಬೇಕು ಲೋಕೇಶ್ ಅಣ್ಣ ಅವ್ರ ಮೇಲೆ. ಆ ಲೆವೆಲ್ ಅಲ್ಲಿ ಸ್ಕ್ರೀನ್ ಪ್ಲೇ ಒಳಗಡೆ ಪ್ರೆಸೆಂಟ್ ಮಾಡಿದ್ದಾರೆ ಲೋಕೇಶ್ ಅಣ್ಣ ಅವರು. ವಾಹ್, ರಚಿತಾ ರಾಮ್ ಬಗ್ಗೆ ಮಾತಾಡಂಗೆ ಇಲ್ಲ. ಕೀಲ್ ಸಾಯಿಸ್ಬಿಟ್ಟವ್ರೆ ಕ್ಯಾರೆಕ್ಟರ್ ನ, ಚೆನ್ನಾಗಿ ಆಕ್ಟ್ ಮಾಡಿ ಸಾಯಿಸ್ಬಿಟ್ಟವ್ರೆ. ಈ ತರದ ಕ್ಯಾರೆಕ್ಟರ್ ನ ಪ್ರೀವಿಯಸ್ ಸಿನಿಮಾದಲ್ಲೂ ಕೂಡ ನೋಡಿದೆ. ರಚಿತಾ ರಾಮ್ ನ ಮತ್ತೆ ಇದೇ ರೀತಿ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬಿಟ್ಟು ದಿಲ್ ಖುಷ್. ವಾಹ್, ಇನ್ನು ರಜನಿಕಾಂತ್ ಬಗ್ಗೆ ಮಾತಾಡಂಗೆ ಇಲ್ಲ. ಇವ್ರಿಗೆ ಆಡಿಯನ್ಸ್ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಎಂಟರ್ ವರ್ಲ್ಡ್ ವೈಡ್ ಎಲ್ಲ ಮೂಲೆ ಗಲ್ಗಲಿ ಸಂದಿಲು ಕೂಡ ಇದಾರೆ ಅಂತ ಒತ್ತಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಒಬ್ಬ ಹೀರೋಗೆ ತುಂಬಾನೇ ದೊಡ್ಡದಾಗಿ ಮಾಸ್ ಆಡಿಯನ್ಸ್ ಗಳಿದ್ದಾರೆ ಅಂತ ಗೊತ್ತಾದ್ಮೇಲೆ ಡೈರೆಕ್ಟರ್ ಯಾವ ರೀತಿ ಎಲ್ಲ ಥಿಂಕ್ ಮಾಡ್ಬೇಕು, ಆಡಿಯನ್ಸ್ ನ ಎಕ್ಸೈಟ್ ಮಾಡ್ಬೇಕು, ಹೀರೋನ ಮಾಸ್ ಹೀರೋ ಆಗಿ ತೋರಿಸಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮ್ಯಾಟರ್ ಆಯ್ತದೆ. ಹೀರೋ ಬರೋ ಪ್ರತಿ ಮೂವ್ಮೆಂಟ್ ಅಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಾರಿಸ್ತಾ ಇರ್ಬೇಕು, ಅವಾಗ ಆಡಿಯನ್ಸ್ ಗಳು ಎದ್ದು ಕಿರಿಸ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರಂತ ಲೋಕೇಶ್ ಅಣ್ಣ ಅವರು ಅದನ್ನು ಕೂಡ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ರಜನಿಕಾಂತ್ ಅವ್ರ ಕ್ಯಾರೆಕ್ಟರ್ ಮೇಲೆ ಒಳ್ಳೆ ಸ್ಕೆಚ್ ಹಾಕಿದ್ದಾರೆ ನೀಟಾಗಿ. ಒಂದೇ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾದ ಮೈನ್ ಹೀರೋ ರಜನಿಕಾಂತ್ ಆದ್ರೆ ಸೆಕೆಂಡ್ ಹೀರೋನೇ ನಮ್ಮ ಉಪೇಂದ್ರ ಸರ್. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಮೂವಿ ಸ್ಟೋರಿ ಬಗ್ಗೆ ಒಂದ್ ಚೂರ್ ಹೇಳ್ಬಿಡೋಣ. ಕಮಾನ್ ಲೆಟ್ಸ್ ಗೋ. ಇಲ್ಲಿ ರಾಜಶೇಖರ್ ಅಂದ್ರೆ ಶ್ರುತಿ ಹಾಸನ್ ಅವರ ಡ್ಯಾಡಿ ಕಟ್ಟಪ್ಪ 30 ವರ್ಷದಿಂದ ಒಬ್ರನ್ನ ಇವರು ಆಫ್ಲೈನ್ ಅಲ್ಲೇ ಇಟ್ಟಿದ್ದಾರೆ. ಅವ್ರ ಆಕ್ಟಿವ್ ಆದ್ಮೇಲೆ ಏನಾಯ್ತದೆ ಅನ್ನೋದೇ ಸಿನಿಮಾದ ಸ್ಟೋರಿ. ಇವ್ರು ಆಕ್ಟಿವ್ ಆಗೋದಕ್ಕೆ ಮೇನ್ ರೀಸನ್ ಏನಾಗಿರ್ಬೋದು, ಸತ್ಯರಾಜ್ ಕೊಲೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಥಿಯೇಟರ್ ಹೋಗಿ ನೋಡಿ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. 1 by 1 ಎಲ್ಲಾ ಕ್ಯಾರೆಕ್ಟರ್ ಗಳಿಗೂ ನೀಟಾಗಿ ಸ್ಕೆಚ್ ಹಾಕಿರೋ ಲೋಕೇಶ್ ಅಣ್ಣ ಅವರು ಅಮೀರ್ ಖಾನ್ ಕ್ಯಾರೆಕ್ಟರ್ ಗೂ ಕೂಡ ಒಳ್ಳೆ ಸ್ಕೆಚ್ ಹಾಕಿರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಜಸ್ಟ್ 5 ನಿಮಿಷ ಅಷ್ಟೇನೆ ಅವ್ರು ಕಾಣಿಸ್ಕೊಳ್ಳೋದು. ಅಂತ ಏನ್ ದೊಡ್ಡ ಕ್ಯಾರೆಕ್ಟರ್ ಏನಲ್ಲ ಅವ್ರದ್ದು. ಅದೇ ಮೊದ್ಲೇ ಹೇಳಿದಾಗೆ ರಜನಿಕಾಂತ್, ಉಪೇಂದ್ರ, ರಚಿತಾ ರಾಮ್ ಮೈನ್ ಆಗಿ ಈ ಸಿನಿಮಾದಲ್ಲಿ ಶುಭೀನ್ ಶಾಹಿರ್, ಮೋನಿಕಾ ಡ್ಯಾನ್ಸಕ್ ಅವರಲ್ಲ ಅವರು, ಇವರೇನೆ ಇಲ್ಲಿ ದೊಡ್ಡದಾಗ ಆಟ ಆಡೋದು ಎಲ್ರಕ್ಕಿಂತ ಹೆಚ್ಚಾಗಿ. ಇನ್ನ ನಾಗಾರ್ಜುನ ಅವರು ಶೈಮನ್ ಅನ್ನೋ ಕ್ಯಾರೆಕ್ಟರ್ ಆಕ್ಟ್ ಮಾಡಿರೋದು. ಅಬ್ಬಬ್ಬಬ್ಬ, ಒಂದೊಂದು ಕ್ಯಾರೆಕ್ಟರ್ ಗಳನ್ನ ಕೂಡ ದೊಡ್ಡ ಚೈನ್ ಲಿಂಕ್ ಮಾಡ್ಕೊಂಡು ಯಾವ ರೀತಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಲೋಕೇಶ್ ಅಣ್ಣ ಅವ್ರನ್ನ ನೋಡಿ ಕಲಿಬೇಕು ನಾವು. ಇನ್ನು ಶ್ರುತಿ ಹಾಸನ್ ಅವರು ಕೂಡ ಮಗಳಾಗಿ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅದೇ ರೀತಿ ಮ್ಯಾನೇಜರ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಐ ಮೀನ್ ಮ್ಯಾನೇಜ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸರಿ ಸಾಟಿ ಅನ್ನೋದೇ ಇಲ್ಲ. ಅನಿರುದ್ಧ್ ಅಂತ ಕೇಳ್ತಿದ್ದಕ್ಕೆ ಇಲ್ಲೊಂದು ಮಸ್ ಆಗಿರೋಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಳ್ಳೊಳ್ಳೆ ಸಾಂಗ್ಸ್ ಗಳು, ಕುಣಿದು ಕುಪ್ಪಿಸುವಂತ ರಿದಮಿಕ್ ಗಳು ಮಾತಾಡಂಗೆ ಇಲ್ಲ. ಆ ಲೆವೆಲ್ ಅಲ್ಲಿ ರಜನಿಕಾಂತ್, ಉಪೇಂದ್ರ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಸೆಟ್ ಮಾಡಿ ಆಡಿಯನ್ಸ್ ಗಳನ್ನ ದಿಲ್ ಖುಷ್ ಮಾಡ್ಬಿಟ್ಟಿದ್ದಾರೆ ಅನಿರುದ್ಧ್. ವಾಹ್, ಪೂಜಾ ಹೆಗ್ಡೆ ಅವರ ಮೋನಿಕಾ ಸಂಗೆ ಫುಲ್ ಫಿದಾಗಿ 2 ಸರಿ ಝೂಮ್ ಹಾಕೊಂಡು ನೋಡೋ ತರ ಮಾಡ್ಬಿಟ್ರು ಅನಿರುದ್ಧ್. ಕೊನೆಯಾಗಿ ಈ ಸಿನಿಮಾ ನೋಡಿದ್ಮೇಲೆ ನನಗಂತೂ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ, ಒಬ್ಬ ಮಾಸ್ ಹೀರೋ ಇರ್ತಾರೆ, ಅವ್ರಿಗೆ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಮಾಸ್ ಆಡಿಯನ್ಸ್ ಗಳು ಕೂಡ ಇರ್ತಾರೆ. ಆ ಮಾಸ್ ನ ಯೂಸ್ ಮಾಡ್ಕೊಂಡು ಸಿನಿಮಾಗೆ ಸ್ಟೋರಿನ ಯಾವ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಡೈರೆಕ್ಷನ್ ನನಗೆ ಈಗ ಕಂಪ್ಲೀಟ್ ಆಗಿ ಅರ್ಥ ಆಗೋಯ್ತು. ಇದನ್ನ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿರುವಂತ ಡೈರೆಕ್ಟರ್ ಗಳು ಅಪ್ಡೇಟ್ ಆಯ್ತಾರ. ರಜನಿಕಾಂತ್ ಅವ್ರ ತರನೇ ನಮ್ ಕರ್ನಾಟಕದಲ್ಲೂ ಕೂಡ ದೊಡ್ಡ ಲೆಜೆಂಡ್ ಗಳಿದ್ರು ಆವಾಗ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್. ಸದ್ಯಕ್ಕೆ ಇವ್ರು ಇಲ್ಲ ಅನ್ನೋ ಒಂದ್ ಬೇಜಾರ್ ಒಂದ್ ಕಡೆ ಆದ್ರೆ, ಇದೇ ರೀತಿ ಮಾಸ್ ಆಗಿ ನಮ್ ಕನ್ನಡದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಇವ್ರಗಳ ಮೇಲೂ ಕೂಡ ಸಿನಿಮಾ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಒಂದ್ ಬೇಜಾರು ಕೂಡ. ಏನು ಮಾಡಕ್ಕಾಗಲ್ಲ, ವಿಧಿ ಬರದ್ಬಿಟ್ಟಿದೆ. ಸೊ ಓವರ್ ಆಲ್ ಈ ಸಿನಿಮಾ ಮಾತ್ರ ಟೂ ಗುಡ್ ಆಗಿದೆ. ನಾನಂತೂ ಕೂತ್ಕೊಂಡು ಎಂಜಾಯ್ ಮಾಡಿದ್ದು. LCU ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡು ಹೋಗ್ಬೇಡಿ, ರಜನಿಗೆ ಮಾಸ್ ಫ್ಯಾನ್ ಆಗಿ ಹೋಗ್ಬಿಡಿ, ಅಷ್ಟೇ ಮಾಸ್ ಆಗಿದೆ ಸಿನಿಮಾ. ಸಿಗ್ತೀನಿ ಆಗಿದ್ರೆ ವಾರ್ 2 ಮೂವಿ ರಿವ್ಯೂ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.